ಮಂಗಳೂರಿನಲ್ಲಿರುವ ಪಣಂಬೂರು ಬೀಚ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಾನು ಈ ವಿಡಿಯೋದಲ್ಲಿ ಈ ಬೀಚನ್ನು ತೋರಿಸುತ್ತೇನೆ. ಅದರ ಜೊತೆ ಈ ಬೀಚ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುತ್ತೇನೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಈ ಬೀಚ್ ಇರುವುದು ಮಂಗಳೂರು ನಗರದಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಜೊತೆಗೆ ಆಟೋ ಟ್ಯಾಕ್ಸಿಗಳು ಸಹ ಈ ಬೀಚ್ಗೆ ಬಾಡಿಗೆ ಸಿಗುತ್ತವೆ ಮತ್ತು ಸ್ಥಳೀಯ ಬಸ್ಸು ನಿಲ್ದಾಣದಿಂದ ಬಸ್ಸುಗಳ ವ್ಯವಸ್ಥೆಯೂ ಸಹ ಈ ಬೀಚ್ಗೆ ಇದೆ. ಈ ಬೀಚ್ಗೆ ಭೇಟಿ ಕೊಡುವ ಸಮಯ ಬೆಳಗ್ಗೆ 8ರಿಂದ ಸಂಜೆ 7 ತನಕ ಮಾತ್ರ ನೀವು ಭೇಟಿ ಕೊಡಬಹುದು. ಅದರ ಮೇಲೆ ಈ ಬೀಚಿನ ಒಳಗಡೆಗೆ ಯಾರನ್ನೂ ಬಿಡುವುದಿಲ್ಲ. ಆದರೆ ಕಾಟೇಜ್ಗಳಲ್ಲಿ ತಂಗುವ ಅತಿಥಿಗಳಿಗೆ 24 ಗಂಟೆಗಳು ಪ್ರವೇಶ ಇರುತ್ತದೆ. ಸ್ವತಂತ್ರ ಸಮೀಕ್ಷೆಗಳ ಪ್ರಕಾರ ಈ ಪಣಂಬೂರು ಬೀಚ್ ಭಾರತದ ಅತ್ಯಂತ ಸ್ವಚ್ಛವಾದ ಕಡಲ ತೀರಗಳಲ್ಲಿ ಒಂದೆಂದು ರೇಟಿಂಗ್ ಪಡೆದಿದೆ ಸ್ನೇಹಿತರೆ. ಈ ಬೀಚ್ನ ಇನ್ನೊಂದು ವಿಶೇಷತೆ ಏನೆಂದರೆ ಹಲವಾರು ಜೀವರಕ್ಷಕರು ಕಡಲ ತೀರಕ್ಕೆ ಹೋಗುವವರ ಮೇಲೆ ನಿಗಾ ಇಡುತ್ತಾರೆ. ಜೊತೆಗೆ ಈ ಬೀಚ್ನಲ್ಲಿ ಸೂರ್ಯಾಸ್ತ ನೋಡಲು ಬಹಳ ಸುಂದರವಾಗಿ ಕಾಣುತ್ತದೆ. ಜೊತೆಗೆ ಈ ಬೀಚಿನಲ್ಲಿ ನೀವು ಯಾವ ಗೇಮ್ಗಳನ್ನು ಆಡಬಹುದು ಅಂದರೆ ಸ್ಪೀಡ್ ಬೋಟಿಂಗ್ ಸಹ ಇರುತ್ತದೆ ಸ್ನೇಹಿತರೆ, ಡೆಸರ್ಟ್ ಬೈಕಿಂಗ್ ಸಹ ಇರುತ್ತದೆ, ಫನ್ ವಾಲ್ ಇರುತ್ತದೆ, ಪ್ಯಾರಾಸೈಕಲಿಂಗ್ ಇರುತ್ತದೆ, ಲಾಂಗ್ ರೈಡ್ ಬೋಟಿಂಗು ಸಹ ಇರುತ್ತದೆ, ಜೆಟ್ ಸ್ಕಿನ್ ರೈಡಿಂಗು ಇರುತ್ತದೆ, ಜಿಪ್ ಲೈನ್, ಜಿಪ್ ಸೈಕಲಿಂಗು ಮತ್ತು ಮರಳು ಶಿಲ್ಪ ಸ್ಪರ್ಧೆಗಳು, ಇನ್ನು ಇತರ ಹಲವಾರು ಇಲ್ಲಿ ಕ್ರೀಡೆಗಳು ಸಹ ಇರುತ್ತವೆ. ಜೊತೆಗೆ ಈ ಬೀಚಿನಲ್ಲಿ ಒಂಟೆ ಸವಾರಿನೂ ಸಹ ಇರುತ್ತದೆ ಸ್ನೇಹಿತರೆ. ಅದರ ಜೊತೆಗೆ ಸುಂದರವಾದ ಕಡಲ ತೀರ ಆಗಿರುವ ಕಾರಣದಿಂದ ನೀವು ಕಿಲೋಮೀಟರ್ ಗಟ್ಟಲೆ ಅಲೆಗಳ ಶಬ್ದಗಳನ್ನು ಕೇಳಬಹುದು ಸ್ನೇಹಿತರೆ. ಅಷ್ಟು ನಿಶಬ್ದವಾದ ಅಲೆಗಳು, ಒಂದೊಂದ್ಸಲ ಜೋರಾದ ರಭಸವಾದ ಅಲೆಗಳು ಸಹ ಬರುತ್ತವೆ. ಅಲೆಗಳ ಸೌಂಡು ಕೇಳೋಕ್ಕೆ ಏನೋ ಮನಸ್ಸಿಗೆ ಉಲ್ಲಾಸ, ಶಾಂತಿ ಎಲ್ಲವೂ ಸಹ ಸಿಗುತ್ತದೆ ಸ್ನೇಹಿತರೆ. ಒಂದ್ಸಲ ನೀವು ಮಂಗಳೂರಿಗೆ ಹೋದಾಗ ಈ ಬೀಚನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದ್ಭುತಗಳ ಬೀಚ್ಗಳಲ್ಲಿ ಈ ಬೀಚು ಸಹ ಒಂದಾಗಿದೆ. ಅಲೆಗಳ ಸೌಂಡನ್ನು ನೀವೇ ಸ್ವತಃ ಕೇಳಿ.